ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಚೈತ್ರ ಮಾಸದ ಶುಕ್ಲ ಪಕ್ಷ ಪಾಡ್ಯಮಿಯಂದು ನಾವು ಆಚರಿಸುವ ಯುಗಾದಿ ಕೇವಲ ಹಬ್ಬವಲ್ಲ, ಇದು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ. ಇವತ್ತಿನ ವಿಡಿಯೋದಲ್ಲಿ ಯುಗಾದಿಯ ಪೌರಾಣಿಕ ಹಿನ್ನೆಲೆ, ಈ ದಿನ ಯಾವ ದೇವರನ್ನು ಪೂಜಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಮೊದಲಿಗೆ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಯೋಣ. ಸೃಷ್ಟಿಯ ಆರಂಭ. ಬ್ರಹ್ಮದೇವರು ಈ ಜಗತ್ ಸೃಷ್ಟಿಸಲು ಆರಂಭಿಸಿದ್ದು ಇದೇ ಯುಗಾದಿಯ ದಿನದಂದು ಎಂದು ಪುರಾಣಗಳು ಹೇಳುತ್ತವೆ. ಯುಗ ಎಂದರೆ ಕಾಲ, ಆದಿ ಎಂದರೆ ಆರಂಭ, ಅಂದರೆ ಕಾಲಚಕ್ರದ ಆರಂಭದ ದಿನವಿದು. ಶ್ರೀರಾಮನ ಪಟ್ಟಾಭಿಷೇಕ. ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಮರಳಿದ ಶ್ರೀರಾಮನಿಗೆ ಪಟ್ಟಾಭಿಷೇಕವಾದದ್ದು ಸಹ ಇದೇ ದಿನದಂದು. ಶ್ರೀಕೃಷ್ಣನ ನಿರ್ಗಮನ. ದ್ವಾಪರ ಯುಗ ಮುಗಿದು ಕಲಿಯುಗದ ಆರಂಭವಾದದ್ದು ಕೂಡ ಇದೇ ಯುಗಾದಿ ದಿನದಂದು ಎಂದು ಹೇಳಲಾಗುತ್ತದೆ. ಯಾವ ದೇವರ ಆರಾಧನೆ ಮಾಡಬೇಕೆಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಬ್ರಹ್ಮದೇವ ಸೃಷ್ಟಿಯ ಮೂಲಕರ್ತ ಮತ್ತು ಭೂಮಂಡಲದ ಸೃಷ್ಟಿಕರ್ತ ಎಂದು ಈ ದೇವರನ್ನು ನೆನೆಯಬೇಕು. ಕುಲದೇವತೆ. ಪ್ರತಿ ಮನೆಯವರು ತಮ್ಮ ಕುಲದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಬೇಕು. ಸೂರ್ಯದೇವ. ಕಾಲದ ಅಧಿಪತಿಯಾದ ಸೂರ್ಯನಿಗೆ ಅರ್ಘ್ಯ ಬಿಡುವುದು ಈ ದಿನ ಬಹಳ ಶ್ರೇಷ್ಠ. ಪಂಚಾಂಗ ಶ್ರವಣ. ಈ ದಿನ ಗಣಪತಿ ಮತ್ತು ಸರಸ್ವತಿ ದೇವಿಯನ್ನು ಪೂಜಿಸಿ ಪಂಚಾಂಗ ಓದಬೇಕು. ಆಚರಣೆಯ ಕಾರಣಗಳು ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳಿಯೋಣ. ನಿಸರ್ಗದಲ್ಲಿ ಬದಲಾವಣೆ. ವಸಂತ ಕಾಲದ ಆಗಮನದೊಂದಿಗೆ ಮರಗಿಡಗಳು ಚಿಗುರುತ್ತವೆ. ಪ್ರಕೃತಿಯಲ್ಲಿ ಹೊಸ ಚೇತನ ಮೂಡುವ ಸಮಯವಿದು. ಬೇವು ಮತ್ತು ಬೆಲ್ಲದ ಸಂದೇಶ. ಯುಗಾದಿ ಪ್ರಮುಖ ಆಕರ್ಷಣೆ ಬೇವು ಬೆಲ್ಲ. ಜೀವನದಲ್ಲಿ ಸುಖ ಬೆಲ್ಲ ಮತ್ತು ಕಷ್ಟ ಬೇವು ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎಂಬ ದೊಡ್ಡ ಜೀವನದ ಪಾಠವನ್ನು ಈ ಯುಗಾದಿ ಹಬ್ಬ ನಮಗೆ ನೀಡುತ್ತದೆ. ಹೊಸ ಸಂಕಲ್ಪ. ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ಭರವಸೆಗಳೊಂದಿಗೆ ಮುನ್ನಡೆಯಲು ಇದು ಸೂಕ್ತವಾದ ದಿನ. ಯುಗಾದಿ ಹಬ್ಬದ ಉಪಯೋಗಗಳನ್ನು ತಿಳಿಯೋಣ. ಆರೋಗ್ಯ. ಬೇವು ಮತ್ತು ಬೆಲ್ಲದ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಕಹಿಯಾದ ಬೇವು ಹೊಟ್ಟೆಯಲ್ಲಿ ಕ್ರಿಮಿಗಳನ್ನು ನಾಶ ಮಾಡುತ್ತದೆ. ಮಾನಸಿಕ ನೆಮ್ಮದಿ. ಮನೆಗಳನ್ನು ಸ್ವಚ್ಛಗೊಳಿಸಿ ಹೊಸ ಬಟ್ಟೆ ಧರಿಸಿ ಹಬ್ಬವನ್ನು ಆಚರಿಸುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಸಾಮಾಜಿಕ ಸಂಬಂಧ. ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡುವುದರಿಂದ ಸಂಬಂಧಗಳು ಗಟ್ಟಿಯಾಗುತ್ತವೆ. ಹಬ್ಬ ಆಚರಿಸುವ ಹಂತಗಳನ್ನು ನೋಡೋಣ. ಬೆಳಗ್ಗೆ ಬೇಗ ಎದ್ದು ಅಭ್ಯಂಜನ ಸ್ನಾನ ಮಾಡುವುದು. ಮನೆಗೆ ಮಾವಿನ ಎಲೆ ಮತ್ತು ಹೂವಿನ ತೋರಣಗಳನ್ನು ದೇವರ ಪೂಜೆ ಮಾಡಿ ಬೇವು ಬೆಲ್ಲವನ್ನು ಸೇವಿಸುವುದು. ಪಂಚಾಂಗ ಶ್ರವಣ ಮಾಡುವುದು. ವರ್ಷದ ಭವಿಷ್ಯವನ್ನು ತಿಳಿಯುವುದು. ಹೋಳಿಗೆಯಂತಹ ಸಿಹಿ ಪದಾರ್ಥಗಳನ್ನು ಮಾಡಿ ಸಂಭ್ರಮಿಸುವುದು. ನೋಡಿದ್ರಲ್ಲ ಫ್ರೆಂಡ್ಸ್, ಯುಗಾದಿ ಕೇವಲ ಹಬ್ಬವಲ್ಲ, ಅದೊಂದು ಹೊಸ ಜೀವನದ ಆರಂಭ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಚಂದದ ಕಾಮೆಂಟ್ ತಿಳಿಸಿ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.